ನಾರಾಯಣಗೌಡರನ್ನ ಮಾತಾಡಿದ್ರೆ ಈಗಿರುವಂತ ದೊಡ್ಡ ಚಾಲೆಂಜ್ ಸುಮಲತಾ ಅವಶ್ಯಕತೆ ಬಿದ್ದರೆ ಅವ್ರ ಜೊತೆ ಮಾತುಕತೆ ಆಗುತ್ತೆ. ಅದು ಆಗುತ್ತೆ ಎಲ್ಲ ರೀತಿಯಲ್ಲಿ ಸುಗಮವಾಗಿ. ನಾನು ಈಗಾಗಲೇ ಹೇಳಿದ್ದೇನೆ, ನನಗೇನು ಅವರು ಶತ್ರುಗಳಲ್ಲ. ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ. ಅದನ್ನು ನಾನು ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅಂಬರೀಷ್ ಅವರು ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ. ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ. ಅವ್ರ ಜೊತೆ ಅಂಬರೀಷ್ ಅವ್ರ ಜೊತೆ ನಾನು ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ. ಆ ದಿನಗಳು ಇದೆ. ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು, ಈಗ ರಾಮಾಂಜನೇಯನ ಯುದ್ಧನೇ ಆಗೋಯ್ತು. ಇನ್ನು ನಾವು ಹುಲುಮಾನವರು ನಮ್ಮಲ್ಲಿ ಯುದ್ಧ ಆಗದೆ ಇರ್ತದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ. ಯಾವಾಗ ಮಾತಾಡ್ತೀರಿ ಸರ್? ಸಮಯ ಬರಲಿ ಮಾತಾಡ್ತೀನಿ. ಸ್ನೇಹಿತರು ಪುಟ್ಟರಾಜುಗೆ ಹೆಣ್ಣು ನೋಡಿದ್ರು, ಕುಮಾರಸ್ವಾಮಿ ಆಯ್ತಪ್ಪ ನೋಡೋಣ, ಇನ್ನೂ ಚೆನ್ನಾಗಿರೋರನ್ನೇ ನೋಡೋಣ. ಪುಟ್ಟರಾಜು ಅವ್ರ ಭಾವನೆ ಇದ್ದಾಗ ಇನ್ನೂ ಚೆನ್ನಾಗಿರೋರನ್ನೇ ನೋಡಿ ಮಾಡ್ತೀನಿ. ಭಯ ಬಿದ್ದಿದ್ದೀರಾ ಸರ್ ನಿಮ್ಮ ಹೆಸರು ಬಂದಮೇಲೆ? ಇದನ್ನು ನಾನು ಭಯ ಅಂತ ಹೇಳೋದಿಲ್ಲ, ಪಾಪ ಹಳೆ ಸ್ನೇಹಿತನೇ ಇದೆಯಲ್ಲ, ಅದರಿಂದ ಮಾತನಾಡ್ಕೊಂಡಿದ್ದಾರೆ. ಆದರೂ ಒಂದವ್ರಿಗೆ ಹೇಳ್ತೀನಿ, ಎಂಥದ್ದು ಮಂಡ್ಯ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ತಾರೆ. ಕೆಟ್ಟ ದೃಷ್ಟಿ ಅಂತಲೂ ಏನೋ ಪದ ಬಳಸಿದ್ದಾರೆ. ನೋಡಪ್ಪ, ನನ್ನ ದೃಷ್ಟಿ ಯಾರ ಮೇಲೂ ಕೆಟ್ಟ ದೃಷ್ಟಿ ಇಲ್ಲ. ಯಾವ್ಯಾವ ರೀತಿ ನಾನು ನಡ್ಕೊಂಡಿದ್ದೇನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಮಂಡ್ಯ ಜಿಲ್ಲೆ ನಮ್ಮ ಪಕ್ಷವನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಅಲ್ಲಿಯ ಜನತೆಯ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನಾವು ನೋಡಿದ್ರೆ ಪರಮಾತ್ಮ ಮೆಚ್ಚನ. ಇದು ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡಿದ್ದೇವೆ ಆ ಜಿಲ್ಲೆಯ ಬಗ್ಗೆ. ಅಷ್ಟು ಸಣ್ಣತನದಲ್ಲಿ ಮಾತನಾಡೋದು ಬೇಡ ಅನ್ನೋದು ಹೇಳ್ತೀನಿ.